ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ಆಯ್ತಾಯ್ತು ಬನ್ನಿ. ಏನ್ ಸಾರ್ತಿ ನೀವು? ಹನುಮಂತು, ಏನ ಮಾಡ್ತಿದ್ದೆ ನೀನಲ್ಲಿ? ದೊಡ್ಡ ಯಜಮಾನ್ರು ಕಾಲು ಗಲೀಜಾಗಿತ್ತು, ಅದಕ್ಕೆ ಶುಭ ಕಾರ್ಯ ಅಲ್ವಾ ತೊಳಿತಾ ಇದ್ದೆ. ಅವನಿಗೆ ಹೆಣ್ ಕೊಟ್ ಮಾವ ಕಾಲ್ ತೊಳಿಬೇಕು. ನೀನ್ ಯಾಕೋ ಅವ್ನ್ ಕಾಲ್ ತೊಳ್ದೆ? ಅಯ್ಯೋ ಅಮ್ಮೋರೆ, ಹಾಗೆಲ್ಲ ಏನಿಲ್ಲ. ಕಾಲು ತುಂಬಾ ಸಗಣಿ ತುಳಿದ್ಬಿಟ್ಟಿದ್ರು. ನನಗೆ ಶಾಸ್ತ್ರ ಸಂಪ್ರದಾಯ ಎಲ್ಲ ಗೊತ್ತಿಲ್ಲ ಅಮ್ಮೋರೆ. ಗಲೀಜಾಗಿತ್ತಲ್ಲ ಅಂತ ತೊಳೆದೆ ಅಷ್ಟೇ, ಕ್ಷಮಿಸ್ಬಿಡಿ. ಈಗ ಆಗಿರೋ ಅಪಚಾರಕ್ಕೆ ಏನ್ ಮಾಡೋದು? ನಮ್ಮ ಹನುಮಂತು ಪರವಾಗಿ ನಾನು ನಿಮ್ಮನ್ನೆಲ್ಲ ಕ್ಷಮೆ ಕೇಳ್ಕೊತೀನಿ. ಅಯ್ಯೋ ಅಕ್ಕ, ಅವನ್ ತಪ್ಪು ಮಾಡಿದ್ರೆ ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಮ್ಮ ಹನುಮಂತು ಬೇಕು ಅಂತಾನೆ ತಪ್ಪು ಮಾಡೋನಲ್ಲ. ಅವನಿಂದ ಕಲಿಯುವಂಥ ಸಂಸ್ಕಾರ ಅದೆಷ್ಟೋ ಇದೆ. ಸತ್ಯಕ್ಕೆ ನಿಷ್ಠೆಗೆ ಹೆಸರಾದವನು ನಮ್ಮ ಹನುಮಂತು. ಅವನೇ ಹೇಳಿದ್ನಲ್ಲ, ಆದಿತ್ಯನ ಕಾಲಿಗೆ ಸಗಣಿ ಆಗಿತ್ತು, ಅದಕ್ಕೋಸ್ಕರ ನಾನು ತೊಳಿತಾ ಇದ್ದೆ ಅಂತ. ಯಾಕೆ ಯಾರು ಈ ಮಾತನ್ನ ನಂಬ್ತಾ ಇಲ್ಲ? ನೀವ್ ಹೇಳಿದ್ಮೇಲೆ ನಂಬಿಕೆ ಬರ್ದೇ ಇರುತ್ತಾ? ಈ ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಶಾಸ್ತ್ರಗಳನ್ನ ಮುಂದುವರ್ಸೋಣ. ಆದಿ ಬಾಪ್ಪ. ಆರತಿ ಮಾಡೋಣ ಬನ್ನಿ. ನಮಸ್ತೆ ಅಮ್ಮ, ಗುರುಗಳು ಕಾಯ್ತಾ ಇದಾರೆ, ಬನ್ನಿ. ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.